ಸಮಂಜಸ ಅಲ್ಲ ನನ್ನ ಪ್ರಕಾರ. ನನ್ನ ಕ್ವಶನ್ ರಂಗಕ್ಕೆ ತಗೊಂಡ್ಬಿಟ್ರಿ ಉಗ್ರಪ್ಪನವ್ರೆ, ನನ್ನ ಕ್ವಶನ್ ರಂಗಕ್ಕೆ ತಗೊಂಡ್ಬಿಟ್ರಿ. ನಾನು ಇಲ್ಲಿ ಮೀಡಿಯಾ ಟ್ರಯಲ್ ಮಾಡ್ತಾ ಇಲ್ಲ. ನೀವು ಮಹಿಳೆ ಮತ್ತು ಮಕ್ಕಳ ಮೇಲಿನ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ನಿಯಂತ್ರಿಸುವ ವರದಿ ನೀಡುವ ತಜ್ಞರ ಸಮಿತಿಯ ಮುಖ್ಯಸ್ಥರಾಗಿ ನಾನು ಕೇಳ್ತಾ ಇದ್ದೀನಿ. ಇಂಥ ಒಂದು ವರದಿ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ದೂರುಗಳು ದಾಖಲಾಗಿದ್ವಾ ಅಥವಾ ಪೊಲೀಸರೇ ಸತ್ತೋಗಿರೋರ ಬಗ್ಗೆ ಬರ್ಕೊಂಡು ಬಂದಿದ್ರಾ ಅಂತ ಕೇಳ್ತಾ ಇದ್ದೀನಿ. ಅಷ್ಟೇ, ಸಿಂಪಲ್ ಕ್ವಶನ್ ನಂದು. ನೋಡಿ 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 ನಾನು ಬಹಳ ಸಿಂಪಲ್ ಆಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಯಾರು ಸಾರ್ವಜನಿಕರು ಬಂದಿದ್ರು, ಅವರೊಂದು ಫಿಗರ್ ಹೇಳಿದ್ರು 400 ಇಂದ 500 ಅಂತ ಹೇಳಿ. ಸೊ ಅಲ್ಲಿ ಎದುರುಗಡೆ ಇದ್ದಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು, ಇಲ್ಲ ಸರ್ 1 ವರ್ಷಕ್ಕೆ 100 ಆಗ್ತವೆ. ಪೊಲೀಸ್ನವ್ರು ಹೇಳಬೇಕಾದ್ರೆ ಬಹುಶಃ ಅವೆಲ್ಲವೂ ಸಹ ಕೇಸ್ಗಳು ರಿಜಿಸ್ಟರ್ ಆಗಿರುವಂತ ಆಧಾರದ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಪೋಸ್ಟ್ ಮಾರ್ಟಮ್ ಆಯ್ತಾ, ಅದರಲ್ಲಿ ಯಾರು ಕಂಪ್ಲೇನೆಂಟು, ಅದರಲ್ಲಿ ಸಾವಿಗೆ ಕಾರಣ ಯಾರು, ಆ ಪೋಸ್ಟ್ ಇದನ್ನ ಮಾಡಬೇಕಾದ್ರೆ ಯಾರಾದ್ರೂ ಅಬೆಟರ್ಸ್ ಇದ್ರಾ ಇಲ್ವಾ, ಇದರಲ್ಲಿ ಯಾರಾದ್ರೂ ಅವರನ್ನ ಸಾಯಿಸಿದ್ರ, ಅವರ ಸಾಯಿಸಿ ಆ ರೀತಿ ಮಾಡಿದ್ರ, ಈ ತರದ ಅನೇಕ ಇಶ್ಯೂಸ್ ಇದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಹೊರಗೆ ಬರತಕ್ಕಂತದಿದೆ. ಅದಕ್ಕೋಸ್ಕರನೇ ಸ್ಪೆಷಲ್ SIT ಅನ್ನ ಮಾಡಿರತಕ್ಕಂತ ಹಿನ್ನೆಲೆಯಲ್ಲಿ ಬಹುಶಃ ಈ ಎಲ್ಲ 1 ವರ್ಷಕ್ಕೆ 100 ಅಂತಂದ್ರೆ 20 ವರ್ಷ ಅಂದ್ರೆ ಕನಿಷ್ಠ 2,000 ಕೇಸುಗಳಾಗ್ತವೆ. ಸೊ ಅದರ ಜೊತೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥದ್ದು ಅಂದ್ರೆ ರಾಜ್ಯದ ವ್ಯಾಪಿ ಎಲ್ಲೆಲ್ಲೇ ಧರ್ಮಸ್ಥಳಕ್ಕೆ ಹೋಗಿ ಈ ರೀತಿ ಆಗಿರುವಂತಹ ಘಟನೆಗಳ ಕೇಸ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತಲ್ಲ, ಆ ಕೇಸುಗಳನ್ನು ಸಹ ಮಾಡಬೇಕಾಗತ್ತೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕೆ ಬಯಸ್ತೇನೆ, ಬಹುಶಃ ಈಗೇನು ಈ ಇಶ್ಯೂಸ್ ಇದ್ದಾವೆ, ಈ ಇಶ್ಯೂಸ್ ಅನೇಕ ವರ್ಷಗಳಿಂದ ಆ ಭಾಗದಲ್ಲಿ ಚಳುವಳಿಗಳಾಗ್ತಾ ಇದ್ದಾವೆ. ಸೊ ಆ ಚಳುವಳಿಗಳ ಹಿನ್ನೆಲೆ ಒಂದು ಸತ್ಯ ಹೊರಗೆ ಬಂದ್ರೆ, ಯಾರಾದ್ರೂ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು, ಯಾರೂ ಮಾಡಲಿಲ್ಲ ಸಹಜವಾದಂತ ಅಸಹಜ ಸಾವುಗಳಾಗಿದ್ದಾವೆ ಅಂತ ಹೇಳಿದ್ರೆ ಸೊ ಅದನ್ನ ಅಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಆ ದಿಕ್ಕಿನಲ್ಲಿ ನಾನು ಇಷ್ಟೇ ಹೇಳ್ತೇನೆ, ರಾಜ್ಯ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಇದು ಎಳಿಬಾರದು. ಇಷ್ಟೆಲ್ಲ ಕಷ್ಟಪಟ್ಟು ವರದಿ ಕೊಟ್ರಲ್ಲ ಉಗ್ರಪ್ಪನವ್ರೆ, ಒಂದು ಫೈನಲ್ ಕ್ವಶನ್ ಉಗ್ರಪ್ಪನವ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ವರದಿ ತಯಾರು ಮಾಡಿದ್ರಿ, ವರ್ಷಗಟ್ಟಲೆ ಓಡಾಟ ಇರುತ್ತೆ, ಕಮಿಟಿಗಳಿರ್ತವೆ, ಅಧ್ಯಯನ ಇರುತ್ತೆ. ಇಂಥ ಒಂದು ವರದಿಗಳು ನೀವು ಮಾಡಿದಾಗ ಮುಂದೆ ಇಂಥವು ತಡೆಯಬೇಕು ಅನ್ನೋ ಉದ್ದೇಶ ಇದ್ದಾಗ ಅದಕ್ಕೆ ಒಂದು ಶಿಕ್ಷೆ ಆಗಬೇಕಾಗಿತ್ತು, ಒಂದು ಲಾಜಿಕಲ್ ಎಂಡ್ ಬೇಕಾಗಿತ್ತು. ವರದಿ ಕೊಟ್ವಿ ಅಂತ ಆದ್ರೆ ನೆಕ್ಸ್ಟ್ ಏನೋ ಒಂದು ಫಲಶ್ರುತಿ ಬೇಕಿತ್ತಲ್ಲ ಉಗ್ರಪ್ಪನವ್ರ ಶ್ರಮಕ್ಕೊಂದು ಪ್ರತಿಫಲ ಸಿಗಬೇಕಾಗಿತ್ತಲ್ಲ, ಸಿಕ್ತಾ? ಅದು ಒಂದೇ. ಬಹುಶಃ ಒಳ್ಳೆಯ ಪ್ರಶ್ನೆಯನ್ನ ನೀವು ಕೇಳಿದ್ದೀರಿ. ನನ್ನ ವರದಿನಲ್ಲಿ 3 ವಿಚಾರಗಳ ಬಗ್ಗೆ, ಒಂದು ರೇಪ್, ಇನ್ನೊಂದು ಕಡೆ ಈ ಯಾರು ಥರ್ಡ್ ಜೆಂಡರ್ ಬೈ ಫೋರ್ಸ್ಫುಲಿ ದಾಯಮ್ಮ ಟ್ರೀಟ್ಮೆಂಟ್ ಇರಬಹುದು ಅಥವಾ ಆಪರೇಷನ್ ಮೂಲಕ ಮಾಡ್ತಕ್ಕಂತ ಇಶ್ಯೂ ಇರ್ಬೋದು, ಹಾಗೆ ಸೆಕ್ಸ್ ರೇಷಿಯೋ ಬಹಳ ಕಡಿಮೆ ಆಗತಕ್ಕಂತ ಇಶ್ಯೂಸ್, ಭ್ರೂಣ ಹತ್ಯೆಗಳ ಇಶ್ಯೂ ಇರಬಹುದು, ಈ ತರದ ಮತ್ತೆ ಈ ಘಟನೆ ಇರತಕ್ಕಂಥದ್ದಿರಬಹುದು. ಸರ್ಕಾರದ ಗಮನವನ್ನ ಅವತ್ತೇ ಸೆಳೆದಿದ್ದೇನೆ, ಆದ್ರೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ನನ್ನ ಕೈಲಿಲ್ಲ. ಆ ಕ್ರಮ ಜರುಗಿಸುವಂಥದ್ದು, ಕಾನೂನು ರೀತಿಯ ಕ್ರಮ ಜರುಗಿಸ್ತಕ್ಕಂಥದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಬಹುಶಃ ಒಂದು 2.5 ತಿಂಗಳ ಹಿಂದೆ ಈ ನನ್ನ ವರದಿಯನ್ನ ಸುಮಾರು 7-8 ವರ್ಷಗಳ ನಂತರ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಈ ವರದಿಯನ್ನ ಸ್ವೀಕಾರ ಮಾಡಿ, ಆ ವರದಿ ಸ್ವೀಕಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಹಾಲಿ ಯಾರು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಇದ್ದಾರೆ, ಅವರ ನೇತೃತ್ವದಲ್ಲಿ ಕ್ರಮ ಜರುಗಿಸ್ತಕ್ಕಂಥದಕ್ಕೆ ಒಂದು ಕಮಿಟಿಯನ್ನ ಮಾಡಿದ್ದಾರೆ. ಈಗೇನಪ್ಪಾ ಅಂದ್ರೆ, ನಾನು ವರದಿ ಕೊಟ್ಟಾದ್ಮೇಲೆ ನನ್ನ ರಿಪೋರ್ಟ್ ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರೆ ಅದು ಅಷ್ಟೊಂದು ಸಮಂಜಸ ಅಲ್ಲ. ದೇಶದಲ್ಲಿ 2 ವರದಿ ಇರುವಂತದ್ದು, ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ನಡೆದಿರತಕ್ಕಂಥ ಒಂದು ವರ್ಮಾ ಕಮಿಷನ್, ಡೆಲ್ಲಿನಲ್ಲಿ ನಿರ್ಭಯಾ ಕೇಸಿನ ಹಿನ್ನೆಲೆಯಲ್ಲಿ ಜಸ್ಟಿಸ್ ವರ್ಮಾ ಕೊಟ್ಟಂತ ಒಂದು ರಿಪೋರ್ಟು, ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ರೇಪ್ ಸಿಟಿ ಅಂತ ಕರೆದಂತ ಹಿನ್ನೆಲೆಯಲ್ಲಿ 6,000 ಪುಟಗಳು, ಇಡೀ ದೇಶದ ರಾಜ್ಯದ ಎಲ್ಲ ಮಾಧ್ಯಮಗಳು ಇದನ್ನ ವೆಲ್ಕಮ್ ಮಾಡಿದ್ದಾರೆ. ಸೊ ನನ್ನ ರಿಪೋರ್ಟ್ ಕೊಡುವಂತ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡಿದ್ದೇನೆ. ಅದರ ಮೇಲೆ ಕ್ರಮ ಜರುಗಿಸಿ, ನೀವು ಪ್ರಶ್ನೆ ಮಾಡಬೇಕಾಗಿರೋದು ನನಗಿಂತ ಹೆಚ್ಚಾಗಿ ಯಾರು ಇದರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿದ್ದಾರೆ, ಯಾರು ಗೃಹ ಸಚಿವರು ಅಥವಾ ಗೃಹ ಇಲಾಖೆ ಇದೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರ ಇದೆ, ಅವರನ್ನು ಪ್ರಶ್ನೆ ಮಾಡಿದ್ರೆ ಸೂಕ್ತವಾದಂತ ಉತ್ತರ ನಿಮಗೆ ಕೊಡ್ತಾರೆ ಅವರು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಥ್ಯಾಂಕ್ ಯು ಎಸ್ ಉಗ್ರಪ್ಪನವರೇ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್.